ಚಿಕ್ಕ ವಯಸ್ಸಿನಲ್ಲಿ ಸಾಮಾನ್ಯ ಹುಡುಗನಂತೆ ಆರಂಭವಾದ ಜೀವನ, ಆದರೆ ಒಳಗೊಂದು ಬೆಂಕಿ, ಒಳಗೊಂದು ಹಠ. ಅದೇ ಹಠ ಮುಂದೆ ಇಡೀ ಭಾರತ ಹೆಮ್ಮೆ ಪಡುವಂತೆ ಮಾಡಿತು. ಅವರು ಪವನ್ ಕಲ್ಯಾಣ್. ಚಿಕ್ಕ ವಯಸ್ಸು, ಕಷ್ಟಗಳ ನಡುವೆ ಹುಟ್ಟಿದ ಶಕ್ತಿ. ಪವನ್ ಕಲ್ಯಾಣ್ ಅವರ ಬಾಲ್ಯ ಸುಲಭ ಇರಲಿಲ್ಲ. ಹಣದ ಕೊರತೆ, ಜೀವನದ ಹೋರಾಟ, ಮನಸ್ಸಿನಲ್ಲಿ ಅಸಮಾಧಾನ. ಆದರೆ ಆ ಅಸಮಾಧಾನವೇ ಅವರನ್ನ ಮಾರ್ಷಲ್ ಆರ್ಟ್ ಕಡೆಗೆ ಕರೆದುಕೊಂಡು ಹೋಯಿತು. ಅದು ಕೇವಲ ಕಲೆಯಲ್ಲ, ಅದು ಅವರ ಜೀವನದ ಆಶ್ರಯವಾಯಿತು. ಶಿಸ್ತನ್ನ ಕಲಿಸ್ತು, ಸಹನೆಯನ್ನ ಕಲಿಸ್ತು ಮತ್ತು ಆತ್ಮವಿಶ್ವಾಸವನ್ನ ಕಟ್ಟಿಕೊಡ್ತು. ಮಾರ್ಷಲ್ ಆರ್ಟ್ ಅವರ ಆತ್ಮ. ಇತರರಿಗೆ ಅದು ಫೈಟಿಂಗ್ ಆಗಿರಬಹುದು, ಪವನ್ ಕಲ್ಯಾಣ್ಗೆ ಅದು ಧ್ಯಾನ, ಸಾಧನೆ, ಜೀವನದ ಮಾರ್ಗ. ಅನೇಕ ವರ್ಷಗಳ ನಿರಂತರ ಅಭ್ಯಾಸ, ನೋವು, ಗಾಯಗಳು, ತ್ಯಾಗ, ಆದರೂ ಹಿಂದೆ ಸರಿಯದ ಮನಸ್ಸು. ಸಿನಿಮಾಗಳಲ್ಲಿ ವ್ಯಕ್ತವಾದ ನಿಜವಾದ ಶಕ್ತಿ ಅವರ ಮಾರ್ಷಲ್ ಆರ್ಟ್ಸ್ ಕಲೆ ಪರದೆಯ ಮೇಲೆ ಕೇವಲ ಸ್ಟಂಟ್ಸ್ ಆಗಿರಲಿಲ್ಲ. ಜಪಾನಿಂದ ಬಂದ ಗೌರವ, ವರ್ಷಗಳ ಸಾಧನೆ, ನಿಷ್ಠೆ, ಶಿಸ್ತು ಇವೆಲ್ಲವನ್ನ ಗಮನಿಸಿದ ಜಪಾನ್ನ ಮಾರ್ಷಲ್ ಆರ್ಟ್ಸ್ ಸಂಸ್ಥೆಗಳು ಒಂದು ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡವು. ಟೈಗರ್ ಆಫ್ ಮಾರ್ಷಲ್ ಆರ್ಟ್ಸ್ ಈ ಗೌರವವನ್ನು ಇಂಡಿಯಾದಲ್ಲಿ ಮೊದಲ ಬಾರಿ ಪಡೆಯುವ ವ್ಯಕ್ತಿ ಪವನ್ ಕಲ್ಯಾಣ್. ಇತಿಹಾಸ ಸೃಷ್ಟಿಸಿದ ಕ್ಷಣ. ಇದು ಕೇವಲ ಒಂದು ಪ್ರಶಸ್ತಿಯಲ್ಲ, ಒಂದು ಸಂದೇಶ. ಕಷ್ಟಗಳಿಂದ ಬಂದವನು, ಶಿಸ್ತಿನಿಂದ ಬೆಳೆದವನು, ಅಹಂಕಾರವಿಲ್ಲದೆ ಸಾಧಿಸಿದವನು, ಇಡೀ ದೇಶಕ್ಕೆ ಮಾದರಿ. ಇಂದು ಪವನ್ ಕಲ್ಯಾಣ್ ಇಂಡಿಯಾದ ಮೊದಲ ಟೈಗರ್ ಆಫ್ ಮಾರ್ಷಲ್ ಆರ್ಟ್ಸ್, ವಿಶ್ವಮಟ್ಟದಲ್ಲಿ ಗುರುತಿಸಲ್ಪಟ್ಟ ಯೋಧ. ಅವರು ಮಾತಿನಲ್ಲಿ ಕಡಿಮೆ, ಆದರೆ ಕೃತ್ಯದಲ್ಲಿ ಹೆಚ್ಚು. ಪವನ್ ಕಲ್ಯಾಣ್ ಅಂದರೆ ಒಬ್ಬ ನಟ ಮಾತ್ರ ಅಲ್ಲ, ಒಬ್ಬ ಯೋಧ, ಒಬ್ಬ ಸಾಧಕ, ಒಬ್ಬ ಟೈಗರ್ ಆಫ್ ಮಾರ್ಷಲ್ ಆರ್ಟ್ಸ್, ಪವನ್ ಕಲ್ಯಾಣ್.